ಲೋಕಸಭಾ ಚುನಾವಣೆ ಹಿನ್ನೆಲೆ ನಗರದ ಪಿಡಬ್ಲ್ಯೂ ಕಚೇರಿಯ ಮತಗಟ್ಟೆಯಲ್ಲಿ ಸರದಿ ಸಾಲಿನಲ್ಲಿ ನಿಂತು ಕಾಂಗ್ರೆಸ್ ವಿಧಾನಸಭಾ ಅಭ್ಯರ್ಥಿ ಇಕ್ಬಾಲ್ ಅಹಮದ್ ಮತದಾನ ಮಾಡಿದರು. ಲೋಕಸಭೆಯ ಚುನಾವಣೆ ಈ ದಿನ ನಡೀತಾ ಇದೆ. ನಾನು ನನ್ನ ಮತದ ಹಕ್ಕನ್ನು ಚಲಾಯಿಸಿದ್ದೇನೆ. ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಡ್ತೇನೆ, ತಾವು ಕೂಡ ನಿಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿ, ಒಳ್ಳೆಯ ಸರ್ಕಾರವನ್ನು ಚುನಾಯಿಸಿ, ನಮ್ಮ ಸೇವೆ ಮಾಡುವವರನ್ನು, ಈ ಜಿಲ್ಲೆಯ, ಈ ರಾಜ್ಯದ ಮತ್ತು ದೇಶದ ಹಿತಾಸಕ್ತಿ ಕಾಪಾಡುವವರನ್ನು, ಮತ್ತು ಈ ಜಿಲ್ಲೆ, ದೇಶ ಮತ್ತು ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸುವಂಥವರನ್ನು, ಜನಗಳಿಗೆ ಎಟುಕುವರಂತನ ಸರಳ ಸಜ್ಜನ ನಾಯಕರು ಯಾರಿದ್ದಾರೆ ಅನ್ನೋದು ನಿಮಗೆಲ್ಲರೂ ಗೊತ್ತಿದೆ. ಎಲ್ಲರೂ ಕೂಡ ಈ ರಾಜ್ಯದ ಅಭಿವೃದ್ಧಿಗಾಗಿ ಒಳ್ಳೆಯ ನಾಯಕರನ್ನ ನಾವು ಚುನಾಯಿತ ಮಾಡಬೇಕಾಗಿದೆ. ಇದು ಪ್ರಜಾಪ್ರಭುತ್ವದ ಹಬ್ಬದ ದಿನ. ನಾನು ಮತ ಚಲಾಯಿಸಿದ್ದೇನೆ. ಈ ದೇಶಕ್ಕೆ ಒಂದು ಒಳ್ಳೆಯ ಸುಭದ್ರ ಸರ್ಕಾರ ಬೇಕಾಗಿದೆ, ಶಾಂತಿ ಕಾಪಾಡಬೇಕಾಗಿದೆ, ಭಾರತದ ಏಕತೆಯನ್ನು ಕಾಪಾಡುವಂಥ ನಾಯಕರು ಬೇಕಾಗಿದ್ದಾರೆ. ಭಾರತದಲ್ಲಿ ಏನು ಅಭಿವೃದ್ಧಿ ಕಾರ್ಯಗಳು ನಡೀಬೇಕಾಗಿದೆ ಅದನ್ನು ನಡೆಸುವಂಥವ್ರು, ಒಂದು ಒಳ್ಳೆಯ ವಿಷನ್ ಇಟ್ಕೊಂಡು ದೂರದೃಷ್ಟಿಯುಳ್ಳ ನಾಯಕನನ್ನು ನಾವೆಲ್ಲೂ ಚುನಾಯಿಸಿ, ಈ ದೇಶದ ಏನು ಪ್ರಜಾಪ್ರಭುತ್ವದ ಹಕ್ಕಿದೆ ಅದನ್ನು ಚಲಾಯಿಸಿ ನಮ್ಮೆಲ್ಲರ ಸೇವೆ ಮಾಡುವಂಥ ಒಬ್ಬ ನಾಯಕರನ್ನು ನಾವು ಚುನಾಯಿಸೋಣ ಅಂತ ಎಲ್ಲರಲ್ಲೂ ಕೇಳಿಕೊಳ್ಳುತ್ತೇನೆ.